ನಂದು ನಾನ್ ತಗೊಂಡ್ ಇವತ್ತಿಗೆ ಕರೆಕ್ಟ್ ಆಗಿ 20 days ಆಯ್ತು ಸರ್. ಆಕ್ಚುಲಿ ಓಕೆ. ನಂಗೆ ಬ್ಯಾಕ್ ಪೇನ್ ತುಂಬಾ ಇತ್ತು ಸರ್, ಆಮೇಲೆ ಶೋಲ್ಡರ್ ಮೇಲೆ ತುಂಬಾ ಪೇನ್ ಇತ್ತು. ಹೆಂಗಾಯ್ತು ಅಂದ್ರೆ ಅದ್ ತಗೊಂಡು ಒಂದ್ 8 daysಗೆ ನನ್ಗೆ ರಿಜಾ ಮೇಡಮ್, ನನ್ನ ಎದುರುಗಡೆ ಫ್ರೆಂಡ್ ಅವರು ಕೊಲೀಗು ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಆಕ್ಚುಲಿ ತುಂಬಾ ಹೆಂಗಾಯ್ತು ಅಂದ್ರೆ ಸೆಕೆಂಡ್ ಡೇ ಇಂದ ಒಂದು 7 daysಗೆ ಜಾಸ್ತಿ ಆಯ್ತು ನಂದು ಲೆಗ್ ಪೇನ್, ನಡಿಯಕ್ಕೆ ಆಗದೆ ಇರೋಷ್ಟು. ಮತ್ ಇದು ಪೇನು. ಅವ್ರು ಹೇಳಿದ್ರು ಏನು ಆಗಲ್ಲ, ನಿಮ್ಮಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೋಗ್ತಾ ಇದೆ, ಏನೂ ಆಗಲ್ಲ ಮೇಡಮ್, ಧೈರ್ಯವಾಗಿರಿ, ಮಾಡ್ತಾ ಇರಿ ಅಂತ. ಆಫ್ಟರ್ 10 days ಆದ ತಕ್ಷಣ ನನ್ಗೇನಾಗ್ತಾ ಇತ್ತು ಅಂದ್ರೆ ನಿಧಾನ ಕಡಿಮೆ ಆಗ್ತಾ ಬಂತು ಸರ್. ಇವತ್ತಂತೂ ಇದ್ರಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ, ಅಷ್ಟ್ ಮಾಡ್ತೀನಿ. ಮತ್ತೆ ಕಾಲು ತುಂಬಾನೇ ಚೇಂಜ್ ಆಗಿದೆ. ಇನ್ನೊಂದಂದ್ರೆ ನನ್ನ ಹಸ್ಬೆಂಡ್ ಇವತ್ಗುನು ಅವ್ರಿಗೆ ಮಲ್ಕೊಳ್ಳಿ ಅಂತ ಹೇಳ್ತೀನಿ, ನೀರ್ ಕುಡೀರಿ ಅಂದ್ರೆ ಬೆಳಗಿನ ಹೊತ್ತು ಕುಡಿತಾರೆ, ರಾತ್ರಿ ಹೊತ್ತು ಬಿಸಿನೀರ ಕುಡಿತಾರೆ. ವಾಟ್ ಎವರ್ ಇಸ್ ದರ್, ನಿಮ್ಗೆ ಗೊತ್ತಿಲ್ದಂಗೆ ಅವ್ರು ಹಾಸಿಗೆ ಮೇಲೆ ಮಲಗಿಸಿದೀನಿ. ಬಟ್ ಅವ್ರು ಮಾತಾಡ್ಬೇಕಾರೆಲ್ಲ ಏನಾಗ್ತಿತ್ತು ಅಂದ್ರೆ ಅನ್ಕೊಂಡ್ ಮಾತಾಡೋರು. ಇವತ್ಗೂ ನಾನು ಅವ್ರಿಗೆ ಹೇಳಿಲ್ಲ, ನಾನ್ ರೆಕಗ್ನೈಸ್ ಮಾಡಿದೀನಿ, ಅದು ಸ್ಟಾಪ್ ಆಗೋಗಿದೆ ಸರ್. ಆಕ್ಸಿಜನ್ ಕರೆಕ್ಟ್ ಆಗಿ ಆಗ್ತಾ ಇರೋದ್ರಿಂದ ಎಲ್ರು ಹೇಳ್ತಾ ಇದ್ರು ಅವ್ರಿಗೆ ಇಲ್ಲೆಲ್ಲೋ ನೋಸ್ ಅಲ್ಲಿ ಮೋಸ್ಟ್ಲಿ ಒಂದು ಮಾಂಸಖಂಡ ಇದೆ ಅನ್ಸುತ್ತೆ, ಅದಕ್ಕೆ ಅವರು ಆತರ ಮಾಡ್ತಾ ಇದಾರೆ ಅಂತ ಡಾಕ್ಟರ್ಗಳೆಲ್ಲಾರು ಹೇಳಿದ್ರು ಸರ್. ಇವತ್ಗೂ ಅವ್ರು ಅದನ್ನ ಅಬ್ಸರ್ವ್ ಮಾಡಿಲ್ಲ, ನಾನ್ ಅಬ್ಸರ್ವ್ ಮಾಡಿದೆ. ನಾನು ಹೇಳ್ದೆ, ನನ್ ಆಕ್ಚುಲಿ ಐ ಆಮ್ ಟೀಚರ್, ಡ್ರಾಯಿಂಗ್ ಟೀಚರು. ನನ್ ಸ್ಟೂಡೆಂಟ್ ಅಮ್ಮಂದಿರ್ಗೆಲ್ಲ ನೀರ್ ಕುಡ್ಸಿ ಹೇಳಿದೀನಿ. ಒಂದ್ ದಿವಸ ಆಲ್ರೆಡಿ ನನ್ನ ಅಳಿಯನ್ಗೆ ಪ್ರೊವೈಡ್ ಮಾಡಿದೀನಿ, ಆಲ್ರೆಡಿ ಒಬ್ಬ ಅವ್ನ್ ತಗೊಂಡಿದ್ದಾನೆ, ಇನ್ನೊಂದ್ 2-3 ಜನಕ್ಕೆ ಹೇಳ್ತಾ ಇದೀನಿ ಸರ್. ಬರೀ 20 days ಅಲ್ಲಿ ಎಸ್ 20 days